झी मराठी, चर्चाही होणारच. पत्रकार हा लोकशाहीचा चौथा स्तंभ आहे. पत्रकार समस्यांना सामोरं जात आपलं काम करत असतात. अनेकदा पत्रकारांना त्रास दिला जातो, त्यासाठी पत्रकारांना संरक्षण देणं पोलिसांचं कार्य आहे. पत्रकारांनी आपलं काम चोखपणे पार पाडावं असं आवाहन तहसीलदार CS कुलकर्णी यांनी केलं. येथील प्रवासी मंदिरात पत्रकारांच्या कार्यक्रमात ते बोलत होते. तहसीलदार कुलकर्णी म्हणाले, चिकोडी तालुक्यात पत्रकारांनी भवनाची गरज आहे, त्यासाठी नगरपालिका प्रशासनाला विनंती करून जागा मिळवता येईल. याशिवाय सरकारकडून अनेक योजना असून त्याचा उपयोग करून घ्यावा. प्रमुख अतिथी असलेले CPI विश्वनाथ चौगुला म्हणाले, पत्रकारांनी दिलेल्या वृत्तावर लोकांचा विश्वास असतो, त्यामुळे पत्रकारांनी कुठलीही बातमी देताना त्याच्या दोन्ही बाजू समजून त्यातील बातमी द्यावी, अन्यथा एका व्यक्ती समूहाबद्दल गैरसमज निर्माण होतो. पत्रकारांनी संघटितपणे काम केल्यास त्यांना समस्यांना सामोरं जावं लागणार नाही. BK महाविद्यालयातील वृत्तपत्र विद्या विभागाचे प्रमुख प्राध्यापक सदाशिव हादिमनी म्हणाले, पत्रकारिता बदलत्या रूपात स्वीकारली आहे. कोणी कितीही सांगितलं तरी प्रिंट मीडियाचं महत्त्व कमी होणार नाही. इलेक्ट्रॉनिक मीडिया, वेब मीडिया आली तरी वाचकांसाठी सकाळी वर्तमानपत्र हवेच असतं. यासाठी पत्रकारांनी आता बदल स्वीकारून आव्हानं पार करत तंत्रज्ञानाची मदत घेऊन कार्यरत राहावं. पत्रकारांनी आपल्या क्षेत्रासाठी आवश्यक कायद्याचं ज्ञान असणं आवश्यक आहे. चंद्रशेखर चिनकेकर यांनी स्वागत केलं. चिकोडी तालुका पत्रकार संघाचे अध्यक्ष राजेंद्र कोळी यांनी आभार मानले. चिकोडी प्रेस क्लबचे अध्यक्ष राजू संकेश्वरी, इलेक्ट्रॉनिक मीडियाचे चिकोडीचे अध्यक्ष सिद्धेश फुटाणे, विरूपाक्ष कवडगी, सुभाष दलाल, संतोष कामत, राजू कोळी, संजू कांबळे, महादेव पुजारी, अनिल दलाल, काशीनाथ सुळकोडे, संजू अरभावी, अजित सनकी व पत्रकार उपस्थित होते. सी मराठीसाठी इंगळेहून राजू कोळी. ಜಾಸ್ತಿ ಹೇಳಕ್ ಹೋಗಲ್ಲ, ಎಷ್ಟು ಒಂದು ವರ್ಡ್ ಒಂದು ಮಾತಾಡೇನು ಅದು ಡಿಫರೆಂಟ್ ಪ್ರಿಸಂಪ್ಷನ್ ಮಾಡ್ಬೋದು. ಯಾಕಂದ್ರೆ ನಾವು ಎಲ್ಲರೂ ನಮ್ದೇ ಒಂದು ಸ್ಪೀಚ್ಲೆಸ್ ಆಗ್ಬಿಟ್ಟಿವಿ. ಏನೋ ಒಂದು ವರ್ಡ್ ನಾನೇನಾದ್ರೂ ಅದಕ್ಕೊಂದು ಏನೋ ಲಿಂಕ್ ಮಾಡುವಂತ ಪರಿಸ್ಥಿತಿ ಬಂದವ. ಎಲ್ಲರೂ ಎಲ್ಲ ವಿಭಾಗದಲ್ಲಿ ಎಲ್ಲರೂ ಹ್ಯಾವ್ ದೇ ಓನ್ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಈಗ ಸರ್ ಹೇಳಿದ 4th ಸ್ಟೇಕ್ ಹೋಲ್ಡರ್ಸ್ ಅಂತ, ಶಾಸಕಾಂಗ, ಕಾವ್ಯಾಂಗ, ನ್ಯಾಯಾಂಗ, ಆಮೇಲೆ ನೀವು 4th ಪಿಲ್ಲರ್ ಆಫ್ ಕಾನ್ಸ್ಟಿಟ್ಯೂಷನ್. ಬಟ್ ನಾವೇನೋ ರೆಸ್ಪಾನ್ಸಿಬಿಲಿಟಿನ ಸಲ್ಟ್ ಮಾಡಕ್ ಹೋಗಿ ಅಥವಾ ಅದನ್ನ ಎಲ್ಲೋ ಸ್ವಲ್ಪ ಎಡವಿ ನಾವು ಸಮಸ್ಯೆ ಒಂದ್ ಏನಾಗ್ತಂತಂದ್ರೆ, ಎಕ್ಸಾಂಪಲ್ ಯಾಕಂತಂದ್ರೆ, ನೀವು ಎಷ್ಟೇ ನಿಮ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ ಅಷ್ಟು ರೆಸ್ಪಾನ್ಸಿಬಿಲಿಟಿ ಒಂದ್ ಯಾವ್ದೋ ಒಂದು ಬಿಂಬಿಸಿ ಅಂತಂದ್ರೆ ಅವ್ರ ಹಿನ್ನೆಲೆ. ಎಕ್ಸಾಂಪಲ್ ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ತೀವಿ, ನಮ್ಮ ಡಿಪಾರ್ಟ್ಮೆಂಟ್ ಟೀಚರ್ ಅದಾವು, ಆಮೇಲೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇಡುತ್ತಿರ್ತೀವಿ. ನಾ ಎಕ್ಸಾಂಪಲ್ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಅಷ್ಟೇ ಹೇಳ್ತೀನಿ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಮ ಒಡನಾಟ ಜಾಸ್ತಿ ಇರುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಅದು ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಅನ್ವಯ ಆಗ್ತಿದೆ. ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮಲ್ಲೇನು ತಪ್ಪಾಗಲ್ಲ ಅಂತ ತಪ್ಪಾಗ್ತಿರ್ತವೆ. ಬಟ್ ಅದನ್ನ ಎರಡು ಆಂಗಲ್ ನೋಡಿ, ನಮ್ಮ ಸೈಡ್ ನೋಡಿ, ನಿಮ್ಮ ಸೈಡ್ ನೋಡಿ, ನೀವು ಅದನ್ನ ಪಬ್ಲಿಕ್ ಮುಂದೆ ವ್ಯೂ ತೋರಿಸಿದ್ರೆ ಅದು ಒಳ್ಳೇದಾಗುತ್ತೆ. ಯಾಕಂತ ನೀವು ನಮ್ಮ ಡಿಪಾರ್ಟ್ಮೆಂಟ್ ಒಂದು ತಪ್ಪನ್ನ ಅತಿಯಾಗಿ ಜಾಸ್ತಿ ತೋರಿಸೋದ್ರಿಂದ ಏನಾಗುತ್ತಂದ್ರೆ ಪಬ್ಲಿಕ್ಗೆ ಅದು ಟೋಟಲ್ ಆ ವ್ಯಕ್ತಿ ಬಗ್ಗೆ ಅಷ್ಟು ಇಮೇಜ್ ಆಗಂಗಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅವ್ರದಷ್ಟೇ ಅದು ಕೆಟ್ಟ ಮೆಸೇಜ್ ಹೋಗಿಲ್ಲ, ಇಡೀ ಡಿಪಾರ್ಟ್ಮೆಂಟ್ ಹಿಂದಿದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ಪಬ್ಲಿಕ್ ಅಲ್ಲಿ ಒಂದು ಇಮೇಜ್ ನೀವೇ ಕ್ರಿಯೇಟ್ ಮಾಡೋದಾಗುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ ಎರಡು ಸೈಡ್ ಮಾಡಿ, ಎರಡು ಸೈಡ್ ತೋರಿಸಿ, ಒಂದ್ ಸೈಡ್ ಬೇಡ, ಎರಡು ಸೈಡ್ ನೀವು ಅದನ್ನ ಬಿಂಬಿಸೋದ್ರಿಂದ ಜನರಿಗೆ ಕರೆಕ್ಟ್ ಮೆಸೇಜ್ ಹೋಗ್ತೈತೆ. ಸೊ ಅದರಿಂದ ನಿಮ್ದು ರೆಸ್ಪಾನ್ಸ್, ನಿಮಗೊಂದು ಏನು ರೆಸ್ಪಾನ್ಸ್ ಕೊಟ್ಟಿದ್ದಲ್ಲ ನಮ್ಮ ಸೊಸೈಟಿಯಲ್ಲಿ, ಆ ರೆಸ್ಪಾನ್ಸಿಬಿಲಿಟಿ ಇನ್ನೂ ಚೆನ್ನಾಗಿ ಫಾರ್ವರ್ಡ್ ಆಗತ್ತೆ ಅಂತಂದ್ರೆ ನನಗೆ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ನನಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡೋದಕ್ಕೆ, ಆಮೇಲೆ ತಮ್ಮ ಒಟ್ಟು ಖುಷಿ ಅಂತಂದ್ರೆ ಎಲ್ಲಾರು ಒಟ್ಟಿಗೆ ನೋಡಿ ಖುಷಿ ಆಯ್ತು ನನಗೆ. ಇವತ್ತು ಭಾಳ ಸತಿ ಒಟ್ಟು ನೋಡಿದ್ದಿಲ್ಲ, ನಾನು ನೋಡಿದ್ದಿಲ್ಲ. ಎಲ್ಲ ಸಿಕ್ಕು ಎಲ್ಲರೂ ಕೂಡಿಸ್ಬೇಕಲ್ಲ ಸರ್, ನೀವು ಕೂಡಿಸುವಷ್ಟ ಮಾಡೋಣ ಅಂತ ಅನ್ಕೊಂಡು ನಾನು ಆಕ್ಚುಲಿ ಅನ್ಕೋತಿರ್ತೀವಿ ಎಲ್ಲ ಕೂಡ್ಸೋಣ ಅಂತಂದ್ರೆ. ಬಟ್ ಸ್ವಲ್ಪ ಯಾವಾಗ ಕೂಡ್ಬೇಕಂತ ಇನ್ನೊಂದು ಡಿಫ್ರೆಂಟ್ ಹೋಗ್ತಿರ್ತಾವ. ಆ ಡಿಫ್ರೆಂಟ್ ಮತ್ತೆ ನಾ ಯಾವಾಗ ಹೋಗಲ್ಲ. ಒಂದ್ ಸ್ವಲ್ಪ ಇವೆಲ್ಲ ಕೂಡ ಕಡಿದ ನಾ ಕೂಡ ಕಡಿದೀನಿ. ಅದ ನಾ ಮಾಡಕ್ ಅನ್ಕೋ ನಾ ಹಿಂದೆ ಹೋಗಿಲ್ಲ, ಎಲ್ಲ ಕಡೆ ಬಿಡೋದು ಚೆನ್ನಾಗಿದ್ವಿ. ನಾವು ಇರ್ಬೇಕಾಗ್ತದೆ, ಎಲ್ಲ ಬಂದ ಇರ್ಬೇಕಾಗ್ತದೆ. ಈಗ ನೀವು ಒಂದು ಸೊಸೈಟಿ ಡಿಫರೆಂಟ್ ಪೊಸಿಷನ್ ಇದೆ, ನಾವೆಲ್ಲ ಸಾಯ್ಬೇಕು, ನಾವು ಇರ್ತೀವಿ. ಸೊ ನಿಮ್ಗೆ ಕೂಡ್ಸೋಂತ ವ್ಯವಸ್ಥೆ ಮಾಡಕ್ ಮಾಡಿ ನಾನು. ಬಟ್ ಅದೇನಾಯ್ತು ಅಂತಂದ್ರೆ ಸ್ವಲ್ಪ ಡಿಫಿಕಲ್ಟೀಸ್ ಕಂಡು ಮಾಡಕ್ ಹೋಗಿಲ್ಲ ನಾನು. ಬಟ್ ಇವೆಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ, ಎಲ್ಲ ಕೂಡಿ ಫಂಕ್ಷನ್ ಮಾಡೋಣ, ಮತ್ತೆ ಬೇರೆ ಟೈಪ್ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಅನ್ಕೊಂಡು ನನಗೆ ಅವಕಾಶ ಕೊಡೋದಕ್ಕೆ ನಮಗೆಲ್ಲ ಒಂದು ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಮ್ಮ ಪ್ರಕರಣವರೇ, ಒಳ್ಳೆಯವರೇ, ಪ್ರಿಂಟ್ ಮೀಡಿಯಾ ಅಧ್ಯಕ್ಷ ಒಳ್ಳೆಯವರೇ, ಹಾಗೂ ಹಿರಿಯರಂಥ ಸುಹಾಸ್ ಜರಾಳ್ ಅವರೇ, ಮತ್ತು ವಿಜಯ ಕರ್ನಾಟಕ ಪತ್ರಿಕಾ ಅಂತ ಕೋಟ್ದೇವರೇ, ಗಿರೋದವರವರೇ, ಕಾಮತ್ ಅವರೇ, ಕಾಂಬಳೆ ಅವರೇ, ಇಲ್ಲಿ ನಡೆದಂಥ ಎಲ್ಲ
ನನ್ನ ಪತ್ರಕರ್ತರ ಸಹೋದರ ಸಹೋದರಿ, ಇವತ್ತು ಪತ್ರಕರ್ತರ ದಿನಾಚರಣೆಯನ್ನು ಆಚರಣೆ ಮಾಡ್ತಿರೋದು ಭಾಳ ಹೆಮ್ಮೆ ವಿಷಯ. ಈಗ ನಾನು ಈ ತಾಲೂಕಿನಲ್ಲಿ ಒಂದು 2-3 ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ಇವತ್ತು ಪತ್ರಕರ್ತರ ನಮ್ಮದು ಏನಾಗಿದೆ ಅಂದರೆ, ಒಳ್ಳೆಯ ಸುದ್ದಿಗಳನ್ನು ಬಿತ್ತರಿಸೋದು ಭಾಳ ಮುಖ್ಯವಾದಂಥ ವಿಷಯ. ನೆಗೆಟಿವ್ ಪಾಯಿಂಟ್ ಬಿಟ್ಟು ಪಾಸಿಟಿವ್ ಅಂತ ಒಂದು ವಿಷಯಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ನಾವು ಯಶಸ್ವಿಯಾಗಬೇಕು. ಪತ್ರಿಕೆ ಇವತ್ತು ಎಷ್ಟೋ ನಾವು ಟಿವಿ ನೋಡ್ತೀವಿ, ಎಷ್ಟೋ ವಿಡಿಯೋ ನೋಡ್ತೀವಿ, ಆದರೆ ಮುಂದಿನ ಆರ್ಥಿಕತೆ ನೋಡ್ತು ಬೆಳಗಾರು ಕೊಡ್ತಾರೆ ಎಲ್ಲರೂ ಹೇಳೋದಾಗಿ ಪೇಪರ್ ಅಂದರೆ ಇವತ್ತು ಪೇಪರ್ ಅಂದ್ರೆ ಯಾಕೆ ಬರಲ್ಲಪ್ಪ ಬಿಟ್ಟಿರುತ್ತೆ, ಯಾಕೆ ಬಿಟ್ಟಿರೋದು ಹಿಂಗೆ ಲೆಕ್ಕಕ್ಕೆ ಇವತ್ತು ಮನೋಭಾವ ಎಲ್ಲರೂ ಬಂದ ಆ ಪತ್ರಿಕೆಯನ್ನು ಇವತ್ತು ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ವಿಷಯಗಳನ್ನು ಬರಹಗಳನ್ನು ಬರಬೇಕು. ಒಂದು ಯಾವುದನ್ನು ನೆಗೆಟಿವ್ ಒಂದು ಸ್ವಲ್ಪ ತಾವು ಎಲ್ಲ ಕಡೆ ಹೇಳಿದಾಗ ನೆಗೆಟಿವ್ ವಿಷಯಗಳನ್ನು ತಿಳಿ ಎರಡೂ ಕಡೆ ವಿಚಾರ ಮಾಡಿ ತಾವು ವಿಷಯಗಳನ್ನು ನಿರ್ಧಾರ ತೆಗೆದುಕೊಳ್ಬೋದು. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾನೂ ಹಾಗೆ ಇದೆ, ಅವರಿಗೂ ಸಹಿತ ಅನೇಕ ಸಂದರ್ಭಗಳಲ್ಲಿ ತೊಂದರೆಗಳು ಆಗ್ತವೆ. ಅಂಥವುಗಳನ್ನು ಅವರು ಪೊಲೀಸ್ ರಕ್ಷಣೆಯನ್ನು ತಗೊಂಡು ಅಥವಾ ತಮ್ಮ ಅಲ್ಲಿ ಇದ್ದಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ತಗೊಂಡು ಅವರು ಹೊರಗೆ ಬರೋದು ಭಾಳ ಹೈರಾಣದ. ಆ ವಿಷಯದಲ್ಲಿ ಅವರಿಗೂ ಭದ್ರತೆ ಬೇಕು. ಎಲೆಕ್ಟ್ರಾನಿಕ್ ಮೀಡಿಯಾ ಸರ್ ಈ ಗ್ಯಾಂಗ್ ಒಂದು ಮುಗಿತಾರೆ, ಓದ್ಕೊಳ್ಳಿ ಯಾಕೆ ತುಂಬ ಕೇಳಿ ಇವರಿಗೆ ಹೊಡಿತಾರೆ. ಅಂಥ ಪರಿಸ್ಥಿತಿಗಳು ನಮ್ಮಲ್ಲಿವೆ, ಅವುಗಳನ್ನು ಸಹಿತ ನಾವು ಭದ್ರತೆಯನ್ನು ನೀಡಬೇಕು. ಈಗ ನಮ್ಮ ಅನೇಕ ಸದಸ್ಯರು ಒಂದು ಬೇಡಿಕೆ ಇಟ್ಟವರು ನಿವೇಶನ ಸಲುವಾಗಿ ಒಂದು ಪತ್ರಿಕಾ ಭವನ ಮಾಡಬೇಕು, ನಿವೇಶನ ಕೊಡಿ ಅಂತೇಳಿ ನಾನು ಅನೇಕ ಅವರಿಗೆ ಹೇಳಿದ್ದೆ. ಯಾರೋ ಅದಕ್ಕೆ ಅಬ್ಜೆಕ್ಷನ್ ಕೊಡಲಿಲ್ಲ. ಈಗಾಗಲೇ CS ಆಗಿದ್ದಲ್ಲಿ ನೋಡಿ ನಮ್ಮ ಪುರಸಭೆ ಯಾರು ಬರ್ತಾರೆ ಅವರು ನೋಡಿಕೊಂಡು ಯಾವುದೋ ಒಂದು ಸೈಟ್ ಇರ್ತದೆ ನೋಡಿಕೊಂಡು ಅಲ್ಲಿ ಮಾಡುವಂಥ ಒಂದು ಪ್ರವೃತ್ತಿ ಆಗಬೇಕು. ಸರ್ಕಾರದಿಂದ ಅನುದಾನ ಬರಬೇಕು. ಇವುಗಳನ್ನು ತಾವೆಲ್ಲರೂ ಕೂಡ್ಕೊಂಡು ಒಟ್ಟಾಗಿ ಕೂಡ್ಕೊಂಡು ನಾವು ಒಂದು ಪ್ರಯತ್ನ ಮಾಡಿದರೆ ಅದಕ್ಕೆ ಫಲ ಸಿಗ್ತಾ ಇದೆ. ಯಾಕಂದರೆ ಜಿಲ್ಲಾ ಮಟ್ಟದ ಒಂದು ಪತ್ರಿಕಾ ಭವನ ಆಗಬೇಕು. ಯಾಕೆ ಬೆಳಗಾವಿಯಲ್ಲಿ ಆಗ್ತದೆ, ಇಲ್ಲಿನೂ ವಾರ್ತಾ ಇಲಾಖೆಬೇಕು ಅನ್ನೋಂಥ ಬೇಡಿಕೆ ನಿಮ್ಮಲ್ಲಿ ಅನೇಕ ಆರೋಪಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಆ ವಿಷಯಕ್ಕೆ ತಾವೆಲ್ಲರೂ ಒಟ್ಟಾಗಿ ಅದನ್ನು ಮಾಡ್ಕೋಬೇಕಂತ ಹೇಳ್ತಾ ಇವತ್ತು ನಮ್ಮದು ಒಂದು ಕಂದಾಯ ದಿನಾಚರಣೆ ನಿಮ್ಮ ಚಂದ ಅಂತ ಹೇಳ್ತಾನೆ. ಕಂದಾಯ ದಿನಾಚರಣೆ ಇದೆ. ಇವತ್ತು 1 ಗಂಟೆಗೆ ನಮ್ಮಲ್ಲಿ ಡೇಟ್ ಕೂರ್ಣತೆ ಒಂದು ಅದೂ ಇದೆ. ಒಟ್ಟಾರೆ ಭೋಜನ ವ್ಯವಸ್ಥೆ ಅನ್ನೋದು ತಾವೆಲ್ಲರೂ ಬರಬೇಕು ಅಂತೇಳಿ ನಾನು ಹಾರಿಸ್ತೀನಿ. ಈ ಕಾರ್ಯಕ್ರಮಗಳನ್ನು ಕಳಿಸಿ ಸನ್ಮಾನ ಮಾಡೋದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜಯಂತಿ.